ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಗಾಯ್ಸ್. ಇವತ್ತು ಹೋಗ್ತಾ ಹೋಗ್ತಾ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇರಲೇ ಇಲ್ಲ ಗಾಯ್ಸ್. ನೋಡಿ, ಇಲ್ಲಿ ಒಬ್ಬರು ಇಲ್ಲ, ನಾವೇ ಫಸ್ಟ್ ಹೋಗ್ತಿತ್ತು. ಅಲ್ಲಿಂದ ನಡ್ಕೊಬಂದು ಫುಲ್ ಮುಖ ಎಲ್ಲ ಸ್ವೆಟ್ ಆಗಿಬಿಟ್ಟಿತ್ತು. ಹಾಗೆ ನ್ಯಾಪ್ಕಿನಲ್ಲಿ ಟಾಪ್ ಹೊಡ್ಕೊಳ್ತಾ ಇದ್ದೆ ಗಾಯ್ಸ್. ಅದಾದಮೇಲೆ ಬಸ್ ಬಂತು, ಸೀದಾ ಕರ್ಕೊಂಡೋಗಿ ನಮ್ಮ ಕಾಲೇಜ್ ಹತ್ರ ಬಿಡ್ತು ಗಾಯ್ಸ್. ನಾನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ ಗೈಸ್. ಅಂದರೆ ಏನಾಗ್ಬಿಡ್ದು ಗೊತ್ತಾ, ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೀನಿ 6:12ಕ್ಕೆ. ಅಂದರೆ ಬೇಗ ಎದ್ದೇಳಬೇಕಿತ್ತಲ್ಲ, ಪ್ರೇಯರ್ಗೆ ಸಹ ಹೋಗಿರಲಿಲ್ಲ, ನೈಟ್ ಮಲಗೋದು ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಬೇಗ ರೆಡಿ ಆಗೋದು ಇವತ್ತು ಗೈಸ್. ಅದಾದ್ಮೇಲೆ ಡ್ಯೂಟಿ ಎಲ್ಲ ಮುಗೀತು, ಮತ್ತೆ ಮಧ್ಯಾಹ್ನ ಆಯಿತು ಗೈಸ್. ನಾನು ಇವತ್ತು ಕೂಡ ಸ್ಪೂನ್ ತಗೊಂಡೋಗಿಲ್ಲ ಗೈಸ್, ಕೈಯೆಲ್ಲ ತಿಂತಾಯಿದ್ದೀನಿ. ನನಗೆ ಏನೋ ಗೊತ್ತಿಲ್ಲ, ಕೈಯಲ್ಲಿ ತಿನ್ನೋಕ್ಕೆ ಆಗಲ್ಲ ಗೈಸ್. ಅದು ನನ್ನ ಪಿಯೂಯಿಂದನೂ ಅಷ್ಟೇ, ಪಿಯೂನಲ್ಲೂ ಅಷ್ಟೇ ಟಿಫಿನೆಲ್ಲ ತೊಗೊಂಡೋಗ್ತಿದ್ದು ಸ್ಪೂನ್ ಇರಲೇಬೇಕಿತ್ತು. ಇಲ್ಲೂ ಅಷ್ಟು ಕೆಲವೊಂದ್ಸಲ ಮರೆತು ತಗೊಂಡೇ ಹೋಗಿರ್ತೀನಿ, ಮತ್ತೆ ಬರೀಬೇಕಿತ್ತು ಆಯಿತಾ. ಸೊ ಅದಾದಮೇಲೆ ಇವತ್ತು ನೋಡಲೇ ಇಲ್ಲ ಮ್ಯಾಮು, ಮತ್ತೆ ಬರ್ದೆ, ಕಷ್ಟಪಟ್ಟು ಬರ್ದೆ ಆಯಿತಾ. ಎಷ್ಟು ಹಿಡಿತು ಗೊತ್ತಯ್ಯ ಬರೀಲಿಕ್ಕೆ, ದೇವರೇ. ಹಾಗೂ ಬರ್ದೆ 1:50ವರೆಗೇನೋ ಬರ್ದೆ. ಮತ್ತು ಅದಾದಮೇಲೆ ಕ್ಲಾಸ್ ಬಿಡ್ತು, ಮಧ್ಯಾಹ್ನ ಮಲಗಿದ್ದೆ ಆಯಿತಾ. ಎಲ್ಲ ಸಹ ಮಲಗಿದ್ರು ಮಾತಾಡಿಕೊಂಡು. ಮತ್ತೆ ನಾವು ಕ್ಲಾಸ್ ಬಿಡ್ತಲ್ಲ, ಸೊ ಹಾಗೆ ಹೋದ್ವಿ. ನೋಡಿದ್ರಲ್ಲಿ ಆಸೆಗಳಿದ್ನಲ್ಲಿ ಮಳೆ ಬರ್ತಿದೆ, ಕೊಡೆ ನೋಡಿದ್ರೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಗೈಸು. ಹೇಗೆ ಆಗಬೇಡ ನನಗೆ. ಮತ್ತು ರೇಷ್ಮಕ್ಕನ ಜೊತೆ ಬಂದೆ. ಏನು ಗೊತ್ತಾ ಗೈಸ್, ನಮ್ಮ ಮ್ಯಾಮು ನಮ್ಮ ಚಾರ್ಜರೆಲ್ಲ ತೊಗೊಂಡೋಗ್ಬಿಟ್ಟಿರೋದ, ಪ್ಲಗ್ಗಲ್ಲಿ ಇಟ್ಟಿದ್ವಾ. ಸೊ ಹಾಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ನಾನು ಬಂದು ಹುಡುಕಿದ್ದೀನಿ, ಅಷ್ಟು ಹುಡುಕಿಲ್ಲ. ದೆನ್ ನಾನು ನಮ್ಮ ರೂಮ್ಮೇಟ್ಸ್ಗೆಲ್ಲ ಕಾಲ್ ಮಾಡಿ ಕೇಳಿದೆ ಆಯಿತಾ. ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಅಂದರು. ದೆನ್ ಅದಾದಮೇಲೆ ಡಸ್ಟ್ಬಿನ್ನು ಬಿಟ್ಟಿಲ್ಲ, ಅಷ್ಟು ಹುಡುಕಿದ್ದೀನಿ. ಡಸ್ಟ್ಬಿನ್ನು, ಕಾಟಡಿ, ಬುಕ್ಸ್ಗಳೆಲ್ಲ ತೆಗೆದು ಎಲ್ಲ ಸಹ ನೋಡಿದೆ, ಸಿಗಲಿಲ್ಲ. ಮತ್ತೆ ನೋಡಿದ್ರೆ ಮ್ಯಾಮ್ ತೊಗೊಂಡೋಗಿದ್ರೆ ಪ್ಲಗ್ಗೆಲ್ಲ ಹಾಕಿ ಇಟ್ಟಿದ್ದೀರಿ ಅಂತ. ಮತ್ತೆ ಹೋಗಿ ಈಗ ಕಲೆಕ್ಟ್ ಮಾಡ್ಕೊಂಡು ಬಂದಿದೆ. ಅಂದರೆ ಪ್ಲಗ್ಗಲ್ಲಿ ಇಡಬೇಡಿ ಅಂತ ಅಷ್ಟೇ. ಅಂದರೆ ಹೇಳಿದ್ರಂತೆ ಮೊದಲು, ಆದರೆ ನಮಗೆ ಗೊತ್ತಿಲ್ಲ. ಸೊ ನಾವು ಇಟ್ಬಿಟ್ಟು ಹೋಗಿದ್ವಿ. ಬಿಕಾಸ್ ಏನು ಗೊತ್ತಾ, ನಾನು ಮೊದಲು ಇಟ್ಟಿರಲಿಲ್ಲ. ಓಕೆ, ಫಸ್ಟ್ ಎಲ್ಲ ಸಹ ಪ್ಯಾಕ್ ಮಾಡಿ ಇಟ್ಟು ಹೋಗ್ತಿದ್ದೆ. ಬಟ್ ಇವಾಗ ಯಾರು ತೊಗೊಂಡೋಗ್ತಾರೆ ಅಂತ ಇಟ್ಬಿಟ್ಟು ಹೋಗಿದ್ರೆ ಇಂಥ ಕೆಲಸ ಆಗ್ಬಿಟ್ಟಿದೆ. ಹಿಂಗಾಯ್ತು ಗೈಸ್ ನಮ್ಮ ಹಾಸ್ಟೆಲ್. ಈಗ ಹೋಗಿ ಕಲೆಕ್ಟ್ ಮಾಡಿ ಬಂದದ್ದು ಗಾಯ್ಸ್. ನಿಶ್ಮಿತಾ ನನ್ನ ಪಾಸ್ವರ್ಡ್ ಕೇಳ್ತಿದ್ದಾಳೆ ನೋಡಿ ಗಾಯ್ಸ್. ಏನು ಹೇಳ್ತಾಳೆ ನೋಡ್ಕೊಳ್ಳಿ. ಹಾಗೆ ಮತ್ತೆ ಅವಳು ಟ್ರೈ ಮಾಡ್ತಿದ್ದಾಳೆ ಗೈಸ್, ಆದ್ರೆ ಅವಳು ಗೊತ್ತೇ ಆಗ್ತಿಲ್ಲ ಗೈಸ್. ಒಟ್ಟಿಗೆ ಉಂಟು. ನಿಂಗೆ ಯಾಕೆ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕೊಡುಗ ಕೊಡ್ತೀನಿ. ಸೊ ಇಷ್ಟ ಆಯಿತು ಗೈಸ್ ಇವತ್ತಿನ ಬ್ಲಾಗ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ ಗೈಸ್.